ಅಣ್ಣ ಎಷ್ಟು ದೂರ ಹೋಗ್ಬೇಕು ಇಲ್ಲಿ ವಾಕಿಂಗು? ಒಂದು ಹಾಫ್ ಕಿಲೋಮೀಟ್ರು. ಚೆನ್ನಾಗೈತಾ ವ್ಯೂ? ಸೂಪರ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡಿ, ನೀವು ಬರ್ಬೋದು. ಎಷ್ಟು ಅರ್ಧ ದಿನ ಸಾಕು, ನೀವು ಬಂದು ಹೋಗ್ಬೋದು. ಬೆಂಗಳೂರು ಸುತ್ತಮುತ್ತ ಆರಾಮಾಗಿ ಹೋಗಿ ಬಂದು ಹೋಗ್ಬೋದು. ಗರ್ಲ್ ಫ್ರೆಂಡ್ಸ್ ಇದು ಕರ್ಕೊಬನ್ನಿ, ಇನ್ನೂ ಚೆನ್ನಾಗಿರುತ್ತೆ, ಒಳ್ಳೆ ಮಜಾ ಮಾಡ್ತೀರಾ. ನಮ್ಮ ಥರ ಸಿಂಗಲ್ಸ್ ನೋಡಿ, ಇಲ್ಲಿ ಚಾನಲ್ ಥರ ಇದೆ, ಮಸ್ತಾಗಿದೆ. ಬರ್ರಿ, ಮುಂದೆ ಹೋದ್ಮೇಲೆ ತೋರಿಸ್ತೀನಿ ವ್ಯೂ ಹೆಂಗಿದೆ ಅಂತ. ಅಣ್ಣ ನೋಡ್ರಿ, ಮಂಜು ಮೇಲೆ ಬಾಯಿಸ್ತು ಡೈಲಾಗ್ ಹೇಳ್ತವ್ರೆ. ನೋಡ್ರಿ, ಸಿಂಗಲ್ ಆಗಿ ಬಂದ್ರೆ ಈ ಥರ ನೋಡಿ ಹೊಟ್ಟೆ ಹುರ್ಕೋಬೇಕಾಗತ್ತೆ. ಏನು ಮಾಡೋದು, ನಮ್ಗೆ ಯಾರು ಬೀಳಲ್ಲ, ಅದಕ್ಕೆ ಒಬ್ರೊಬ್ರಾಗಿ ಬರ್ತೀವಿ. ಅದಕ್ಕೆ ನೋಡಿ, ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಯಾವ್ದಾರು ಹುಡುಗಿ ಇದ್ರೆ ಕರ್ಕೊಂಬರೋಣ. ಬಟ್ ಯಾರು ಬೀಳಲ್ಲ ನಮ್ಮಂಥವ್ರಿಗೆ, ನಮ್ಮಂಥ ಬಡವ್ರ ಮಕ್ಳಿಗೆ ಯಾರು ಹುಡುಗಿ ಬೀಳಲ್ಲ. ಏನು ಬಡವ್ರ ಮಕ್ಳಿಗೆ ಅಂತ, ರೈತರ ಮಕ್ಳಿಗೆ. ನೋಡಿ, ಎಂಜಾಯ್ ಮಾಡಿ, ಲೈಫ್ ಇರೋದೇ ಒಂದು. ಬನ್ನಿ, ಇನ್ನ ಅರ್ಧ ಕಿಲೋಮೀಟರ್ ನಡಿಬೇಕು, ನಡೆದಾದ್ಮೇಲೆ ತೋರಿಸ್ತೀನಿ. ಒಂದು ಟ್ರಾವೆಲಿಂಗ್ ಮಾಡಿ, ನಿಮ್ಮ ಕೈಯಲ್ಲಿ ದೂರ ಹೋಗೋಕ್ಕಾಗಿರೋ ಸುತ್ತಮುತ್ತ ಇರೋ ಪ್ಲೇಸ್ ಹತ್ರ ಬನ್ನಿ. ಹತ್ರ ನೋಡಿ, ಈ ಥರ ಜಸ್ಟ್ ಬೆಂಗಳೂರಿಂದ 20-25 ಕಿಲೋಮೀಟ್ರು, 100 ಕಿಲೋಮೀಟ್ರು ಹತ್ರ ಒಳ್ಳೊಳ್ಳೆ ಪ್ಲೇಸಸ್ ಇದೆ. ಸೊ ಬಂದು ಮಜಾ ಮಾಡಿ. ಬಟ್ ಒಬ್ರೊಬ್ರಾಗಂತೂ ಬರಬೇಡಿ, ಹೊಟ್ಟೆ ಹುರ್ಕೊಳ್ತೀರ. ನಮ್ಮ ಥರ ಸಿಂಗಲ್ಸ್ ಆಗಿರೋರು ಮಾತ್ರ ಬರೀ ಲವರ್ಸ್ಗಳೇ ಇರ್ತಾರೆ. ಎಷ್ಟು ಹೊಟ್ಟೆ ಉರಿಸ್ತಿರೋ. ಬನ್ನಿ, ಅಲ್ಲಿ ಹೋದ್ಮೇಲೆ ಈ ವಿಡಿಯೋ ಕಟ್ ಮಾಡ್ತೀನಿ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಅಲ್ಲಿ ಹೆಂಗಿರುತ್ತೆ ಅಂತ. ಯಾಕಂದ್ರೆ ಇಲ್ಲಿ ಬ್ಯಾಟ್ರಿ ಇಲ್ಲ, ಲಾಂಗ್ ಆಗುತ್ತೆ, ಚಾರ್ಜ್ ಇಲ್ಲ ಫೋನಲ್ಲಿ. ಅಲ್ಲಿ ಹೋದ್ಮೇಲೆ ತೋರಿಸ್ತೀವಿ. ತುಂಬಾ ಬಟ್ಟೆ ಹಾಕಿ ಹುಷಾರು, ತುಂಬಾ ಸ್ಲೋಪ್ ಇದೆ. ಏನೇ ಅಂದ್ರು ಸ್ವಲ್ಪ ಫಿಟ್ ಆಗಿದ್ರೇನೆ ಇಲ್ಲೆಲ್ಲ ಈ ತರ ಪ್ಲೇಸ್ಗಳು ಎಕ್ಸ್ಪ್ಲೋರ್ ಮಾಡಕ್ ಸಾಧ್ಯ. ನೋಡಿ, ಆದಷ್ಟು ಸ್ಟೇ ಫಿಟ್, ಹೆಲ್ತಿ ಫುಡ್ ತಿನ್ನಿ, ಅಷ್ಟೇ ಜೀವನ. ಇದೇ ಫಾಲ್ಸು ತುಂಬ ಚೆನ್ನಾಗಿದೆ. ಬೆಂಗಳೂರಿಂದ 70 to 80 ಕಿಲೋಮೀಟರ್ಸ್ ಮಾತ್ರ ಆಗುತ್ತೆ. ಸಂಡೇ ಎಲ್ಲ ಫ್ರೀ ಆಗಿರುತ್ತೆ, ಯಾವಾಗ ಬೇಕೋ ಬನ್ನಿ, ತುಂಬ ಚೆನ್ನಾಗಿರುತ್ತೆ, ಬಂದು ವಿಸಿಟ್ ಮಾಡಿ.